ಯೂಟ್ಯೂಬರ್ಸ್ಗಳು ಹೇಗೆ ಜನರನ್ನ ಮೋಸ ಮಾಡ್ತಾ ಇದ್ರೆ ಅಸಲಿ ಸತ್ಯ ಏನ್ ಗುರು ಅಸಲಿ ಸತ್ಯ ಅಂತಂದ್ರೆ ಇವರು ಲಕ್ಷಾಂತರ ರೂಪಾಯಿ ಎಲ್ಲಿಂದ ಹೇಗೆ ಅರ್ನ್ ಮಾಡ್ತಾ ಇದ್ರೆ. ಎಸ್ ದೇವ್ರಾನೆ ನೀ ನಂಬಲ್ಲ, ನನ್ನ ಚಾನಲಲ್ಲಿ ಡೆಡಿಕೇಟ್ಲಿ ನಾನು ಟೆಕ್ ಬಿಟ್ಟು ಯಾವುದೇ ಬೇರೆ ಟಾಪಿಕಲ್ಲೆಲ್ಲ ವಿಡಿಯೋ ಮಾಡಲ್ಲ. ನೀವು ತುಂಬ ದಿನ ನಾನು ಫಾಲೋ ಮಾಡ್ತೀರಿ ಅಂದರೆ ಗೊತ್ತು. ಬಟ್ ನಾನು ಅನ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ನಾನೊಂದು ಇಂಥ ಯೂಟ್ಯೂಬ್ ವಿಡಿಯೋ ಕೂಡ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ. ಬಟ್ ನನ್ನ ಜನರಿಗೆ ಎಲ್ಲೋ ಮೋಸ ಹೋಗ್ತೀನಿ ಅಂದಮೇಲೆ ಎಸ್ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು. ಮತ್ತು ನಾನು ಒಬ್ಬ ಯೂಟ್ಯೂಬರ್, ಅದರಲ್ಲಿ ಟೆಕ್ ಯೂಟ್ಯೂಬರ್ ಆಗಿ ಕೂಡ ಏನೋ ಮೋಸ ಆಗ್ತಾ ಇದೆ, ಇದ್ರ ಬಗ್ಗೆ ಜನರಿಗೆ ನಾನು ನಾಲೆಜ್ ಕೊಡಲಿಲ್ಲಪ್ಪ ಅಂತಂದರೆ ಎಸ್ ನಾನು ಒಬ್ಬ ಯೂಟ್ಯೂಬರ್ ಆಗಿರೋದೇ ವೇಸ್ಟ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಈ ಡೆಡಿಕೇಟೆಡ್ಲಿ ನಿಮಗೆ ಒಂದು ನಾಲೆಜ್ ಇರುವಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ನಾನು ಈ ವಿಡಿಯೋನಲ್ಲಿ ನಿಮಗೆ ಅಂದರೂ ಕೆಟ್ಟದಾಗಿ ಅಥವಾ ತಪ್ಪದಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಸಂದ್ರೆ ದಯವಿಟ್ಟು ಮೊದಲು ನನಗೆ ಇಲ್ಲೇ ಕ್ಷಮಿಸಿ. ಬಿಕಾಸ್ ಯಾವತ್ತೂ ನಿಮಗೆ ಸತ್ಯ ಕೇಳೋಕ್ಕೆ ಕಮ್ಮಿ ಟೈಮಲ್ಲಿ ಇನ್ಸ್ಟಂಟ್ಲಿ ಸ್ವಲ್ಪ ಕಹಿ ಅನ್ಸುತ್ತೆ. ಬಟ್ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರಿ ಅಂತಂದ್ರೆ ಈ ಯೂಟ್ಯೂಬರ್ಸ್ಗಳ ಅಸಲಿ ಸತ್ಯ ನಿಮ್ಗೆಲ್ಲ ಗೊತ್ತಾಗತ್ತೆ. ನೀವೇನಾದ್ರು ಬ್ಲೈಂಡ್ಲಿ ಒಬ್ಬ ಫೇವ್ರೇಟ್ ಯೂಟ್ಯೂಬರ್ ನಂಬಿ ತುಂಬ ದಿನದಿಂದ ಒಂದು ಫಾಲೋ ಮಾಡ್ತಿರ್ತಾರೆ, ವಿಡಿಯೋಸ್ಗಳು, ಕಂಟೆಂಟ್, ಜೆನ್ಯೂನ್, ಆನೆಸ್ಟ್ ಏನಿದ್ರೆ ಎಲ್ಲ ಡೀಟೇಲ್ಸ್ಗಳನ್ನ ತುಂಬ ಲಾಂಗ್ ಟರ್ಮಿಂದ ಫಾಲೋ ಮಾಡ್ತಿರ್ತಾರೆ. ಬಟ್ ಅವ್ರನ್ನ ಬ್ಲೈಂಡ್ಲಿ ನಂಬಿ ಅವ್ರು ಅನ್ಬಾಕ್ಸ್ ಮಾಡ್ತಿರುವಂಥ ಸ್ಮಾರ್ಟ್ ಫೋನ್, ಟಿವಿ, ಗ್ಯಾಜೆಟ್, ಲ್ಯಾಪ್ಟಾಪ್ ಇನ್ನಿತರ ಯಾವುದೇ ವಸ್ತುಗಳನ್ನ ಕಣ್ಮುಚ್ಚಿ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ನೀವು ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀರಾ, ಎರಡನೇದಾಗಿ ತುಂಬ ದೊಡ್ಡ ಮೋಸ ಹೋಗ್ತಿದ್ದೀರಾ. ನಾನು ಇವತ್ತು ನೋಡಿ ನಿಮಗೆ ಇನ್ ಡೆಪ್ತ್ ಕ್ಲಿಯರ್ ಆಗಿ ಈ ಯೂಟ್ಯೂಬ್ ಪೇಡ್ ಕ್ಯಾಂಪೇನ್ಸ್ ಅಂತಂದ್ರೇನು, ಯೂಟ್ಯೂಬರ್ಸ್ಗಳು ಹೇಗೆ ಜನರನ್ನ ಮೋಸ ಮಾಡ್ತಾ ಇದ್ದಾರೆ, ಇವರು ಲಕ್ಷಾಂತರ ರೂಪಾಯಿ ಎಲ್ಲಿಂದ ಹೇಗೆ ಅರ್ನ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಎಲ್ಲ ವಿಷಯಗಳನ್ನ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ಕೊನೆಯಲ್ಲಿ ಕೆಲವೊಂದು ಸೀಕ್ರೆಟ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ಈ ರೀತಿಯಾಗಿ ಆನೆಸ್ಟ್ ಮತ್ತು ಪ್ರಾಮಾಣಿಕ ಇನ್ ಡೆಪ್ತ್ ರಿವ್ಯೂಸ್ಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಸಪೋರ್ಟ್ ಮಾಡಬಹುದು. ಸೊ ಇಲ್ಲಿ ಮೊದಲನೇದಾಗಿ ಈ ಪೇಡ್ ಕ್ಯಾಂಪೇನ್ಸ್ಗಳಂದ್ರೆ ಏನು, ಲೈಕ್ ಯಾವುದಾದ್ರು ಪ್ರೊಡಕ್ಟ್ಸ್ ಬಗ್ಗೆ ತುಂಬ ಮಾತಾಡೋದು, ಪಾಸಿಟಿವ್ ಆಗಿ ಮಾತಾಡೋದು, ಸೊ ಇಂಥದ್ದು ಬರುತ್ತೆ. ಇದ್ರ ಮಧ್ಯೆ ಈ ಪೇಡ್ ರಿವ್ಯೂಸ್ ಜೊತೆಗೇನೆ ಇವರು ಲಕ್ಷ ದುಡ್ಡು ಮಾಡ್ತಿದ್ದಾರೆ. ಈ ಲಕ್ಷ ದುಡ್ಡು ಮಾಡೋಕ್ಕೇನೆ ಜನರಿಗೆ ಮೋಸ ಹೋಗುವ ಹಾಗೆ ಕಂಟೆಂಟ್ಸ್ಗಳನ್ನ ತೊಗೊಂಡು ಬರ್ತಾ ಇದ್ದಾರೆ. ಓವರ್ ಆಲ್ ಇದೊಂಥರ ಸರ್ಕಲ್ ಥರ ಸುತ್ತತ್ತಷ್ಟೇ. ಸೊ ಇದರಲ್ಲಿ ಪೇಡ್ ಕ್ಯಾಂಪೇನ್ಸಲ್ಲಿ ಏನು ಬರುತ್ತಪ್ಪ ಅಂತಂದರೆ ಸಿಂಪಲ್ ಆಗಿ ಹೇಳಬೇಕಪ್ಪ ಅಂತಂದರೆ ನೀವು ಒಂದು ಬ್ರ್ಯಾಂಡ್ ಕಡೆಯಿಂದ ದುಡ್ಡು ತೊಗೊಂಡು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ ನಿಮ್ಮ ಚಾನಲ್ ವಿಡಿಯೋ ಹಾಕಬೇಕು. ಆ ವಿಡಿಯೋ ನೋಡಿಬಿಟ್ಟು ಜನ ಆ ಪ್ರಾಡಕ್ಟ್ ಆಗಿರಲಿ, ಆ ಸರ್ವಿಸ್ ಆಗಿರಲಿ, ವೆಬ್ಸೈಟ್ ಆಗಿರಲಿ ಅದನ್ನು ಇವರು ಪರ್ಚೇಸ್ ಮಾಡಬೇಕು. ಇದು ಸಿಂಪಲ್ ಆಗಿರೋದಪ್ಪ ಅಂತಂದ್ರೆ ಇದೊಂದು ಪೇಡ್ ವಿಡಿಯೋಸ್. ಇನ್ನು ಎರಡನೇದಾಗಿ ಬರುತ್ತೆ ಇದರಲ್ಲಿ ಬಾರ್ಟರ್ ಅಂತ ಒಂದು ಬರುತ್ತೆ. ಬಾರ್ಟರಪ್ಪ ಅಂತಂದ್ರೆ ನೀವು ಯಾವುದೊಂದು ಪ್ರಾಡಕ್ಟ್ನ ಬಗ್ಗೆ ನೀವು ವಿಡಿಯೋ ಮಾಡಬೇಕಪ್ಪ ಅಂತಂದ್ರೆ ಆ ಪ್ರಾಡಕ್ಟ್ 10,000, 20,000, 30,000 ಏನೇ ಇರ್ಬೋದು, ಆ ಪ್ರಾಡಕ್ಟ್ನ ನೀವೇ ಇಟ್ಕೊಂಡು ಆ ಪ್ರಾಡಕ್ಟ್ನ ಬಗ್ಗೆ ವಿಡಿಯೋ ಮಾಡೋದು. ಇದೊಂಥರ ಪ್ರಮೋಷನ್ ಅಂತಾನೆ ಕರಿಬೋದು. ಇನ್ನು ಮೂರನೇದಾಗಿ ಈ ಪೇಡ್ ಕ್ಯಾಂಪೇನ್ಸ್ ಅಥವಾ ಕೊಲಾಬ್ರೇಟೆಡ್ ಅಥವಾ ಈ ಸ್ಪಾನ್ಸರ್ ವಿಡಿಯೋಸ್ ಅಂತ ಅಂತೀವಿ, ಇದಕ್ಕೆ ನಿಮಗೆ ಪ್ರಾಡಕ್ಟ್ನ ಅವರು ಕಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ನೀವು ಪಾಸಿಟಿವ್ ಅಥವಾ ನೀವು ಸ್ಕ್ರಿಪ್ಟ್ ಏನು ಕೊಟ್ಟಿರ್ತೀರ ರಿಟರ್ನ್ ನಾನು ಈ ರೀತಿ ಮಾತಾಡಿದ್ದೀನಿ, ಆ ಸ್ಕ್ರಿಪ್ಟ್ನ ನೀವು ಬ್ರ್ಯಾಂಡ್ ಕೊಡಬೇಕಾಗತ್ತೆ. ಸೊ ಅದನ್ನು ನೀವು ಎಕ್ಸಾಕ್ಟ್ಲಿ ನಿಮ್ಮ ವಿಡಿಯೋಲಿ ಮಾತಾಡ್ಬಿಟ್ಟು ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಂತಂದರೆ ಎಸ್ ನಿಮ್ಮ ಡಿಪೆಂಡ್ಸ್ ಆನ್ ನಿಮ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ನಿಮ್ಗೆ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ, ಆ ಲೆಕ್ಕಕ್ಕೆ ನಿಮ್ಗೆ 1,00,000, 2,00,000, 50,000 ಈ ರೀತಿ ನೀವು ಇಲ್ಲಿ ದುಡ್ಡು ತೊಗೋಬೋದು. ಸೊ ಇದು ಒಂದು ಪೇಡ್ ಕ್ಯಾಂಪೇನ್ ಆಗಿತ್ತು. ಇನ್ನು ನಿಮ್ಮ ಹತ್ರ ಏನಾದರೂ ಈ 3-4 ಮಿಲಿಯನು, 8 ಮಿಲಿಯನು, 10, 20 ಮಿಲಿಯನ್ ಫಾಲೋವರ್ಸ್ ಇದ್ದಾರಪ್ಪ ಅಂತಂದರೆ ಒಂದು ನೀವು ಫೋನಲ್ಲಿ ಅಥವಾ ಯಾವುದೇ ಗ್ಯಾಜೆಟ್, ಯಾವುದೇ ಪ್ರಾಡಕ್ಟ್ನ ಬಗ್ಗೆ ನೀವು ಏನು ಮಾತಾಡ್ತೀರಾ ಆದರೂ ಮಾತಾಡಿ. ಬಟ್ ನಮ್ಮ ಪ್ರಾಡಕ್ಟು ಜನ ತೊಗೊಳ್ಳೋ ಹಾಗೆ ಅದ್ರ ಬಗ್ಗೆ ಮಾತಾಡಿ. ಸೊ ಇಲ್ಲಿ ನಿಮಗೆ ಫೋನ್ ಕೂಡ ಸಿಗುತ್ತೆ. 10 ಅಲ್ಲ, 15 ಅಲ್ಲ, 20, 25 ಲಕ್ಷ ಕೂಡ ತೊಗೊಂಡು ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಹಾಕುವಂಥ ತುಂಬ ಕ್ರಿಯೇಟರ್ ಇದ್ದಾರೆ. ಇದು ನಾನು ಮಾತಾಡ್ತಿರೋದು ಡೆಡಿಕೇಟೆಡ್ ಒಂದು ಯೂಟ್ಯೂಬ್ ವಿಡಿಯೋಗೆ ಆಯಿತಾ. ಸೊ ಈ ರೀತಿ ಪೇಡ್ ಕೊಲಾಬ್ರೇಷನ್ಸ್ ನಡೆಯುತ್ತೆ. ಇನ್ನು ಇದ್ರ ಮಧ್ಯದಲ್ಲಿ ಕೆಲವೊಂದು ಜನ ಲೈಕ್ ಎಕ್ಸ್ಟ್ರಾ ದುಡ್ಡು ಮಾಡೋ ಸಲುವಾಗಿ, ಲಕ್ಷ ದುಡಿಯೋ ಸಲುವಾಗಿ ಮಾರ್ಕೆಟಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಆ ಪ್ರಾಡಕ್ಟ್ನ ಬಗ್ಗೆ. ಲೈಕ್ ಇದು ಸರಿಯಾದ ಪ್ರಾಡಕ್ಟ್ ಅಲ್ಲ ನಮ್ಮ ಯೂಸರ್ಸ್ ಕೂಡ. ಬಟ್ ಆದರೂ ಅದನ್ನ ಗೊತ್ತಿದ್ರೂ ಕೂಡ ಅಂಥ ಪ್ರಾಡಕ್ಟ್ಸ್ ಬಗ್ಗೆ ಅದನ್ನ ತೊಗೊಂಡು ಅದ್ರ ಬಗ್ಗೆ ಪಾಸಿಟಿವ್ ರಿವ್ಯೂ ಮಾಡಿ ಅದನ್ನು ಜನಕ್ಕೆ ತಗೊಳ್ಳಿ ಅನ್ನುವಂಥ ಸಜೆಷನ್ ಏನಿದೆ ಇದು ತುಂಬ ದೊಡ್ಡ ತಪ್ಪಾಗುತ್ತೆ ಆಯಿತಾ. ಸೊ ಇವಾಗ ಮಿಲಿಯನ್ ಫಾಲೋವರ್ಸ್ ಆಗಿರಲಿ, ಲಕ್ಷಾಂತರ ಫಾಲೋವರ್ಸ್ ಇರುವಂಥ ಕ್ರಿಯೇಟರ್ ಈ ತಪ್ಪನ್ನ ಮಾಡ್ದಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು 7-8 ಸಾವಿರ ರೂಪಾಯಿ ಪ್ರಾಡಕ್ಟ್ನ ಬಗ್ಗೆ ರಿವ್ಯೂ ಮಾಡಿದ್ರು ಕೂಡ ಅದು ಚೆನ್ನಾಗಿಲ್ಲ, 2-3 ಸಾವಿರ ರೂಪಾಯಿಗೆ ಬೆಲೆ ಬಾಳುವಂಥ ಪ್ರಾಡಕ್ಟು ಇಲ್ಲ, ಅದನ್ನು ತಗೊಳ್ಳಿ ಅಂತ ಹೇಳಿದಾಗ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಿರ್ತಾರೆ. ಅವ್ರು ಅದನ್ನು ಪರ್ಚೇಸ್ ಮಾಡಿ ನಂತರ ಪಶ್ಚಾತ್ತಾಪ ಪಡಬೇಕಾಗತ್ತೆ. ರಿಟರ್ನ್ ಅವ್ರಿಗೆ ನಾನು ಮೋಸ ಹೋಗಿದ್ದೀನಿ, ಬಟ್ ಅದನ್ನ ಎಲ್ಲಿ ಎಕ್ಸ್ಪ್ಲೋರ್ ಮಾಡಲಿ, ಯಾರಿಗಂತ ಹೇಳಿ, ಇವ್ನ ಮಾತು ಕೇಳಿ ತೊಗೊಂಡೆ. ಬಟ್ ಅದನ್ನ ಅವರು ಎಲ್ಲೂ ರಿಟರ್ನ್ ಯಾರಿಗೂ ಶೋ ಮಾಡೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಬಟ್ ಇಲ್ಲಿ ಮಧ್ಯದಲ್ಲಿ ಬ್ರ್ಯಾಂಡ್ಸ್ಗಳೊಂದು ದುಡ್ಡು ಮಾಡ್ತಾ ಇದೆ, ಇದ್ರ ಜೊತೆಗೆ ಯೂಟ್ಯೂಬರ್ಸ್ ಕೂಡ ಲಕ್ಷ ದುಡಿತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಎಂಡ್ ಆಫ್ ದ ಡೇ ಮೋಸ ಆಗ್ತಿರೋದು ಯಾರಿಗೆ?
ನೀವು ಕನ್‌ಫ್ಯೂಸ್ ಆಗಬೇಡಿ. ಕೆಳಗೆ ಕಮೆಂಟ್ ಮಾಡಿ ಯಾರಿಗೆ ಜಾಸ್ತಿ ಮೋಸ ಆಗ್ತಿದೆ ಅಂತ. ಇನ್ನು ನೆಕ್ಸ್ಟ್ ಬರುತ್ತೆ ಇದ್ರಲ್ಲಿ ಎಲ್ಲಕ್ಕಿಂತ ದೊಡ್ಡ ಮೋಸ ಏನಪ್ಪಾ ಅಂತಂದ್ರೆ, ಒಬ್ಬ ಯೂಟ್ಯೂಬರ್ ಇವಾಗ ಒಂದು ಪ್ರಾಡಕ್ಟ್‌ನ ಬಗ್ಗೆ ಏನೋ ಮಾತಾಡ್ತೀನಪ್ಪ ಅಂತಂದ್ರೆ, ಅವ್ನು ಸ್ಟಾರ್ಟಿಂಗಲ್ಲಿ ನಾನು ಈ ಬ್ರ್ಯಾಂಡ್ ಜೊತೆ ಕೊಲಾಬ್ರೇಷನ್ ಆಗಿ ಮಾಡ್ತಾ ಇದೀನಿ ಅಥವಾ ಇದು ಆರ್ಗಾನಿಕ್ ಆಗಿ ಶೂಟ್ ಮಾಡ್ತಾ ಇದೀನಿ. ಸೊ ಇದು ಸಿಂಪಲ್ ಆಗಿರುವಂಥ ವಿಡಿಯೋ ಇದೆ. ಸೊ ಇದನ್ನ ಯಾವತ್ತೂ ಕ್ಲಾರಿಫೈ ಮಾಡಲ್ಲ. ನೀವು ಯಾವುದೇ ದೊಡ್ಡ ಯೂಟ್ಯೂಬರ್‌ನ ಕೂಡ ಫಾಲೋ ಮಾಡಿ ಅಥವಾ ಚಿಕ್ಕ ಯೂಟ್ಯೂಬರ್‌ನ ಕೂಡ ಫಾಲೋ ಮಾಡಿ, ಅವ್ನಿಗೆ ಸ್ಪಾನ್ಸರ್‌ಶಿಪ್ ಸಿಕ್ಕಿತ್ತು, ಒಂದು ದುಡ್ಡು ತಗೊಂಡು ವಿಡಿಯೋ ಮಾಡ್ತಿದ್ದೀನಪ್ಪ ಅಂತಂದ್ರೆ, ಇದನ್ನ ಕ್ಲಾರಿಫೈ ಮಾಡಬೇಕು ನನ್ನ ಪ್ರಕಾರ. ಬಿಕಾಸ್ ಜನಕ್ಕೆ ಗೊತ್ತಾಗತ್ತೆ ಯಾವುದು ಕರೆಕ್ಟ್ ಆಗಿದೆ, ಯಾವುದು ನಾರ್ಮಲ್ ಆಗಿದೆ, ಯಾವ್ದನ್ನ ತಗೊಳ್ಬೇಕು, ಯಾವ್ದನ್ನ ತಗೊಳ್ಬಾರ್ದು ಅಂತ ಅವ್ರು ಈಸಿಯಾಗಿ ಇಲ್ಲೇ ಅರ್ಥ ಮಾಡ್ಕೊಳ್ತಾರೆ. ಬಟ್ ಇದನ್ನ ತುಂಬಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್‌ಗಳು ಕೂಡ ಯಾರೂ ಫಾಲೋ ಮಾಡಲ್ಲ. ಇದನ್ನ ತಪ್ಪು ಮಾಡ್ತಾರೆ. ಬಟ್ ಕೆಲವೊಂದು ಸೆಲೆಕ್ಟೆಡ್ ನಾನು ಜನರಲಿ ಫಾಲೋ ಮಾಡ್ತಿರೋಂಥ ಯೂಟ್ಯೂಬರ್ಸ್‌ಗಳು ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಇದು ಕೊಲಾಬರೇಟಿವ್ ಇದೆ, ಇದು ಪೇಯ್ಡ್ ಕ್ಯಾಂಪೇನ್ ಮಾಡ್ತಾ ಇದೀವಿ ಅಂತ. ಬಟ್ ಈ ರೀತಿ ಎಲ್ಲ ಕ್ರಿಯೇಟರ್ಸ್ ಇದ್ದಾರೆ. ಜನಕ್ಕೆ ಇಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಎಂಡ್ ತನಕ ಹೋಗುತ್ತೆ. ಇನ್ನಿದ್ರ ಮಧ್ಯದಲ್ಲಿ ನೀವು ಯಾವುದಾದ್ರೂ ಪೇಯ್ಡ್ ವಿಡಿಯೋಸ್‌ಗಳು ಅಥವಾ ನಿಮ್ಮ ಫೇವರೇಟ್ ಯೂಟ್ಯೂಬರ್‌ನ ನೀವು ವಿಡಿಯೋಗಳು ನೋಡಬೇಕಾದ್ರೆ, ಅವರು ಮಧ್ಯದಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಫೋನ್ ಇದೆ ಅಂತ ಅನ್ಕೊಳ್ಳಿ, ಎಕ್ಸ್ ಸ್ಯಾಮ್ಸಂಗ್ ಫೋನ್ ಇದೆ. ಬಟ್ ಇದರಲ್ಲಿ ಕೆಲವೊಂದು ಟೈಮ್ ನನಗೆ ಇದಿರುವಂಥ ಕ್ಯಾಮ್ರಾ ಇಷ್ಟ ಆಗಲ್ಲ. ಸೊ ಇದನ್ನ ನಾನು ಟೆಸ್ಟ್ ಮಾಡಿದಾಗ ಈ ಕ್ಯಾಮ್ರಾನೇ ಚೆನ್ನಾಗಿಲ್ಲ ಅಂತಂದ್ರೆ, ಚೆನ್ನಾಗಿಲ್ಲ ಗುರು ಇದನ್ನ ಅಪ್‌ಗ್ರೇಡ್ ಮಾಡಬೇಕಾಗಿತ್ತು, ಹೀಗಿದೆ, ಹಾಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಜನಕ್ಕೆ ಒಂದು ಆನ್ಸರ್ ಕೊಡ್ಬೇಕಲ್ವಾ? ಬಟ್ ಇಲ್ಲಿಲ್ಲ, ಇಲ್ಲಿ ಚೆನ್ನಾಗಿದೆ ಬಟ್ ಓಕೆ, ಬಟ್ ಇಲ್ಲಿ ಇದು ಆಡ್ ಆಗಬೇಕಾಗಿತ್ತು. ಸೊ ಇದನ್ನ ಇಂಡೈರೆಕ್ಟ್‌ಲಿ ಅಲ್ಲೇ ಹೇಗಾದ್ರೂ ಮಾಡಿ ಫಿಕ್ಸ್ ಮಾಡಿಬಿಡ್ತಾರೆ. ಸೊ ಈ ರೀತಿಯಾಗಿ ವಿಡಿಯೋ ಔಟ್ರೋ ಅಂದ್ರೆ ಎಂಡಲ್ಲಿ ನೀವು ಒಂದು ವಿಡಿಯೋ ನೋಡಕ್ಕೆ ಹೋಗಿದ್ದೀರಾ, ಈ ಪ್ರಾಡಕ್ಟ್‌ನ ನೀವು ತಗೊಳ್ಬೋದಾ ಅಂತ ನೀವು ಯೋಚನೆ ಮಾಡ್ಕೊಂಡು ಲಾಸ್ಟ್ ತನಕ ನೋಡಕ್ಕೆ ಬಂದಿರ್ತಾರೆ. ಬಟ್ ಅಲ್ಲಿ ನಿಮ್ಗೆ ಸ್ಟಿಲ್ ಕನ್‌ಫ್ಯೂಷನ್. ಇದು ಈ ಪ್ರೈಸ್ ರೇಂಜ್‌ಗೆ ಚೆನ್ನಾಗಿಲ್ಲ, ಇದಕ್ಕಿಂತ ಬೆಸ್ಟ್ ಆಪ್ಷನ್ಸ್‌ಗಳಿದೆ. ಸೊ ಅದನ್ನ ನೀವು ತಗೊಳ್ಬೋದು ಅಂತ ಒಂದು ಸ್ಪಷ್ಟವಾದ ಉತ್ತರ ಇರಲ್ಲ. ಇದನ್ನ ತಗೊಳ್ಬೇಕಾ ಇಲ್ವಾ ಅಂತ ನೀವು ಕನ್‌ಫ್ಯೂಸ್ ಇರ್ತೀರ. ಬಟ್ ಇದು ಈ ಪ್ರೈಸ್ ರೇಂಜಲ್ಲಿ ಚೆನ್ನಾಗಿದೆ. ಸೊ ನೀವು ನೋಡಿ ಯೋಚನೆ ಮಾಡಿ, आप देख सकते हो इसको, आप परचेज़ भी कर सकते हो. ಈ ರೀತಿ ಏನಾದರೂ ಒಂದು ಎಕ್ಸಾಂಪಲ್‌ನ ಕೊಟ್ಬಿಟ್ಟು ಅದನ್ನ ಅಲ್ಲೇ ಫಿಕ್ಸ್ ಮಾಡಿಬಿಡ್ತಾರೆ. ಬಟ್ ಜನಕ್ಕೆ ಇಲ್ಲಿ ಕ್ಲಿಯರ್ ಆಗಿರುವಂಥ ಆನ್ಸರ್ ಸಿಗ್ತಾ ಹೋಪ್‌ಫುಲಿ ಪೇಯ್ಡ್ ಕ್ಯಾಂಪೇನ್ಸಲ್ಲಿ ಇದನ್ನ ಹೇಳಕ್ಕಾಗಲ್ಲ ಗೊತ್ತು. ಬಟ್ ಅಟ್ ಲೀಸ್ಟ್ ನಮ್ಮ ಜನಕ್ಕೆ ಕ್ಲಾರಿಟಿ ಆದ್ರೂ ಸಿಗ್ತಾ ಇದೆಯಾ? ಇಲ್ಲಿ ಆನೆಸ್ಟಿ ಅನ್ನೋದು ಏನು ಉಳಿಯುತ್ತೆ ಹೇಳಿ? ಸೊ ಇದನ್ನ ಯಾರೂ ಫಾಲೋ ಮಾಡ್ತಿಲ್ಲ. ಚಿಕ್ಕ ಯೂಟ್ಯೂಬರ್ಸ್ ಹಿಡ್ಕೊಂಡು ದೊಡ್ಡ ಯೂಟ್ಯೂಬರ್ಸ್ ಕೂಡ ನಾನು ಫಾಲೋ ಮಾಡಿದೀನಿ. ಎಲ್ಲರಲ್ಲಿ ಇದೊಂದು ಇಶ್ಯೂ ಇರತ್ತೆ. ಬಟ್ ಇಲ್ಲಿ ನನ್ನ ಪ್ರಕಾರ ಜನಕ್ಕೆ ಕ್ಲಿಯರ್ ಆಗಿ ಆನ್ಸರ್ ಹೋಗ್ತಾ ಇಲ್ಲ. ಇನ್ನು ಪಾಸಿಟಿವ್ ರಿವ್ಯೂ ಅಲ್ಲಿ ಏನಾಗುತ್ತೆ ಪ್ರಾಬ್ಲಮ್ಸ್‌ಗಳು, ಇವಾಗ ನಾನೊಂದು ಫೋನ್ನ ಬಗ್ಗೆ ನಾನು ದುಡ್ಡು ತೊಗೊಂಡು ವಿಡಿಯೋ ಮಾಡ್ತೀನಿ ಅಂತ ನಾನೇ ಅನ್ಕೊಳ್ಳಿ. ಸೊ ಈ ಫೋನ್ನ ಬಗ್ಗೆ ನಾನು ಪಾಸಿಟಿವ್ ಆಗೇ ಮಾತಾಡಬೇಕು. ಬಿಕಾಸ್ ಬ್ರ್ಯಾಂಡ್ ನನಗೆ ದುಡ್ಡು ಕೊಡ್ತಾ ಇದೆ ಅಂದಮೇಲೆ ಬ್ರ್ಯಾಂಡ್ ಯಾವತ್ತೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಿ ಏನಿದೆ ಹಂಗೆ ಹೇಳಿ ಅಂತ ಹೇಳ್ತಾರೆ. ದುಡ್ಡು ತೊಗೊಳ್ತಿದ್ದೀರಪ್ಪ ಅಂದರೆ ಡೆಫಿನೆಟ್ಲಿ ಫೋನ್ನ ಬಗ್ಗೆ ನೀವು ಪಾಸಿಟಿವ್ ಆಗೇ ಮಾತಾಡಲೇಬೇಕು. ಸೊ ಇದೇ ರೀತಿಯಾಗಿ ಯಾರು ಪೇಯ್ಡ್ ಮಾಡ್ತಿದ್ದಾರೆ ಅವ್ರು ಮಾತ್ರ ಇದನ್ನ ಫಾಲೋ ಮಾಡ್ತಿದ್ದಾರೆ. ನಾನು ಆರ್ಗ್ಯಾನಿಕ್ ಫೋನ್, ನನಗೆ ಅನ್ಬಾಕ್ಸಿಂಗ್ ಫೋನ್ ಕೊಡ್ರಪ್ಪ ಅನ್ನೋದಕ್ಕೆ ನಾನು ಒದ್ದಾಡ್ತಾ ಇದ್ದೀನಿ. ನನ್ನ ಫೋನ್ಸ್‌ಗಳು ಸಿಗ್ತಾ ಇಲ್ಲ. ನಾನು ಪರ್ಚೇಸ್ ಮಾಡೋಕ್ಕೆ ಒದ್ದಾಡಿ ಪರ್ಚೇಸ್ ಮಾಡಿ ಫೋನ್ಸ್‌ಗಳನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಬಟ್ ಪೇಯ್ಡ್ ಕ್ಯಾಂಪೇನ್ಸ್‌ಗಳಲ್ಲಿ ಈ ರೀತಿ ನಡೀತಾ ಇರತ್ತೆ. ಸೊ ಇದ್ರ ಮಧ್ಯದಲ್ಲಿ ಎಲ್ಲ ಪಾಸಿಟಿವ್ ಪೇಯ್ಡ್ ಕ್ಯಾಂಪೇನ್ಸ್‌ಗಳೇ ಇತ್ತು. ಫೋನ್‌ಗಳ ಬಗ್ಗೆ ನೆಗೆಟಿವ್ ಮಾತಾಡ್ತಾನಲ್ಲ ಕ್ರಿಯೇಟರ್ ಮತ್ತು ನಿಮ್ಗೆ ಕ್ಲಿಯರ್ ಆಗಿ ಆನ್ಸರ್ ಕೂಡ ಹೇಳ್ತಿಲ್ಲ ಅಂದ್ರೆ ಅದು ಡೆಫಿನೆಟ್ಲಿ ಪೇಯ್ಡ್ ವಿಡಿಯೋ ಇದೆ. ಮತ್ತೆ ಇದರಿಂದ ಜನಕ್ಕೆ ಎಂಡ್ ಆಫ್ ದ ಡೇ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದಾನೆ. ದೊಡ್ಡ ಯೂಟ್ಯೂಬರ್ ಇದ್ದಾನೆ. ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದೀನಿ. ಇವನ ನಂಬಿ ಇಲ್ಲಿ ಸಾವಿರಾರು ರೂಪಾಯಿ, 50,000, 40,000, 30,000 ಫೋನ್ಸ್‌ಗಳ ಮೇಲೆ ಸಾವಿರಾರು ಜನ ಇನ್ವೆಸ್ಟ್‌ಮೆಂಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅವಾಗ ಒಂಥರ ರಿಯಾಲಿಟಿ ನಂತರ ಸಿಗ್ಬೋದು. ಬಟ್ ಸ್ಟಿಲ್ ಆಯ್ತಲ್ವಾ? ಯೂಟ್ಯೂಬರ್ ಜೇಬ್ ಕೂಡ ತುಂಬಿತು, ಬ್ರ್ಯಾಂಡ್ಸ್‌ಗಳು ಕೂಡ ದುಡ್ಡು ಮಾಡ್ಕೊಂಡು ಸೈಡ್‌ಗಾದ್ರು. ಸೊ ಈ ರೀತಿ ಹೊಸದಾಗಿ ಇವಾಗ ಬೇರೆ ಹೊಸ ಪ್ರಾಡಕ್ಟ್ಸ್‌ಗಳು ಮಾರ್ಕೆಟಲ್ಲಿ ಬರ್ತಾ ಇದೆ. ಅದನ್ನು ಪ್ರಮೋಟ್ ಮಾಡಿ, ಅದು ಚಿಕ್ಕ ಪುಟ್ಟ ಫೋನ್ ಆಗಿರ್ಲಿ, ಚಿಕ್ಕ ಪುಟ್ಟ ಗ್ಯಾಜೆಟ್ ಆಗಿರ್ಲಿ, ಟಿವಿ ಆಗಿರ್ಲಿ, ಏನೇನೋ ಪ್ರಾಡಕ್ಟ್ಸ್‌ಗಳನ್ನ ಸುಮ್ನೆ ಅದು ಸ್ಕ್ಯಾಮ್ ಇದೆ ಅಂತ ಗೊತ್ತಿದ್ರು ಅದನ್ನ ಪ್ರಮೋಟ್ ಮಾಡಿ ದುಡ್ಡು ಮಾಡ್ತಿದ್ದಾರೆ. ಸೊ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನೀವು ಯಾವುದೇ ಯೂಟ್ಯೂಬರ್ ಇನ್ಕ್ಲೂಡಿಂಗ್ ನನ್ನ ಕೂಡ ಇಟ್ಕೊಳ್ಳಿ, ನೀವು ಅವರು 0 ಫಾಲೋವರ್ಸಿಂದ ನೀವು 10 ಮಿಲಿಯನ್, 20 ಮಿಲಿಯನ್ ಇರುವವರೆಗೂ ಕೂಡ ನೀವು ಫಾಲೋ ಮಾಡಿದಿರ ಅಂತಂದ್ರೆ, ಬ್ಲೈಂಡ್ಲಿ ಯಾವುದೇ ಕ್ರಿಯೇಟರ್‌ನ ನೀವು ನಂಬಕ್ಕೆ ಹೋಗ್ಬೇಡಿ. ನೀವು ಕಷ್ಟಪಟ್ಟು ದುಡಿದಿರುವಂಥ ದುಡ್ಡನ್ನ ಕರೆಕ್ಟ್ ರಿಸರ್ಚ್ ಮಾಡಿ, ತಿಳ್ಕೊಳ್ಳಿ. ಫೋನ್ಸ್ ತಗೊಳ್ತಿದ್ದೀರಾ ಅಂತಂದ್ರೆ ರಿವ್ಯೂನ ನೋಡಿ, ಅವ್ರು ಹೇಗೆ ಟೆಸ್ಟ್ ಮಾಡ್ತಿದಾರೆ ತಿಳ್ಕೊಳ್ಳಿ. ಇಲ್ಲಿ ಏನೂ ಗೊತ್ತಿಲ್ಲದೆ ಜಸ್ಟ್ ಒಂದು ಅನ್‌ಬಾಕ್ಸಿಂಗ್ ವಿಡಿಯೋ ಫಸ್ಟ್ ಡೇನೇ ನೋಡ್ಬಿಟ್ಟು ಅಥವಾ ಅವ್ರು ಯಾವುದೋ ಒಂದು ವೆಬ್‌ಸೈಟ್ ಹೇಳಿದ್ರು ಅಂದ್ರೆ ಆ ವೆಬ್‌ಸೈಟನ್ನ ನೋಡ್ಬಿಟ್ಟು, ಸೊ ಸುಮ್ನೆ ಎಲ್ಲೆಲ್ಲೋ ಹೋಗಿ ದುಡ್ಡೆಲ್ಲ ಹಾಕೋದು, ತಗೊಳ್ಳೋದು. ಸೊ ಈ ರೀತಿ ಬ್ಲೈಂಡ್ಲಿ ಯಾರನ್ನು ನಂಬಿ ನೀವು ದಯವಿಟ್ಟು ಮೋಸ ಹೋಗ್ಬೇಡಿ. ನಿಮ್ಮದೇ ಆದ ಓನ್ ರಿಸರ್ಚ್ ಇರಲಿ. ಇನ್ನು ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೆ ಕೊನೆಯದಾಗಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಕೂಡ ಹೇಳ್ತೀನಪ್ಪ ಅಂತ. ಆ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ನಾನು ತುಂಬಾ ತಪ್ಪುಗಳನ್ನ ಮಾಡಿದೀನಿ. ಸೊ ಸ್ಟಾರ್ಟಿಂಗಿಂದ ಏನು ಹೇಳ್ಕೊಂಡು ಮಾಡಿದ್ರಲ್ಲಿ ನಾನು ಕೆಲವೊಂದು ತಪ್ಪುಗಳನ್ನ ಮಾತ್ರ ಮಾಡಿದೀನಿ. ಅದು ಕೂಡ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡಿರುವಂಥ ತಪ್ಪುಗಳಿದೆ. ನಾನು ಇದುವರೆಗೆ ಪೇಯ್ಡ್ ವಿಡಿಯೋಸ್‌ಗಳು ಕೂಡ ಮಾಡಿದೀನಿ. ಇನ್‌ಸ್ಟಾಗ್ರಾಮಲ್ಲಿ ಮಾಡಿದೀನಿ. ಯೂಟ್ಯೂಬಲ್ಲಿ 90% ನಾವೆಲ್ಲ ಆರ್ಗಾನಿಕ್ ವಿಡಿಯೋಸ್ ಮಾಡ್ತೀವಿ. ಅವಾಗವಾಗ ಚಿಕ್ಕ ಪುಟ್ಟ ಕೊಲಾಬ್ರೇಷನ್ ಮಾಡ್ತೀವಿ. ರೀಸೆಂಟ್ಲಿ ನಾನು ಫ್ಲಿಪ್‌ಕಾರ್ಟ್‌ದೇ ವಿಡಿಯೋ ಮಾಡಿದ್ದೆ ಸೇಲ್‌ದ ಬಗ್ಗೆ. ಅದು ಪೇಯ್ಡ್ ವಿಡಿಯೋ ಆಗಿತ್ತು. ಸೊ ನಾನು ಕ್ಲಿಯರ್ ಆಗಿ ಆ ವಿಡಿಯೋನಲ್ಲಿ ಹೇಳಿದೀನಿ ಕೂಡ. ಇಲ್ಲಿ ಜನಕ್ಕೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಸೊ ನಾನು ಅದ್ರ ಬಗ್ಗೆ ಮಾತಾಡಿದೀನಿ. ಇದನ್ನ ಬಿಟ್ವಿ ಅಂದ್ರೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು 3 ವರ್ಷಗಳ ಹಿಂದೆ ಜಂಗ್ಲಿ ರಮ್ಮಿ ಮತ್ತು ಡ್ರಿಮ್ ಅಂತ ಒಂದು ಟ್ರೇಡಿಂಗ್ ಪ್ಲಾಟ್‌ಫಾರ್ಮ್ ಇತ್ತು. ಅದ್ರ ಬಗ್ಗೆ ನಾನು ಪ್ರಮೋಟ್ ಮಾಡಿದ್ದೆ. ಅದು ಇನ್ಸ್ಟಂಟ್ಲಿ ನನ್ಗೆ ಗೊತ್ತಾದ ತಕ್ಷಣ ನಮ್ಮ ಮನೇಲಿ ಜಂಗ್ಲಿ ರಮ್ಮಿ ನಾನು ಪ್ರಮೋಟ್ ಮಾಡೋದನ್ನ ನೋಡ್ಬಿಟ್ಟು ನನಗೆ ಬೈದ್ರು. ಇನ್ಸ್ಟಂಟ್ಲಿ ಅದನ್ನ
ಡಿಲೀಟ್ ಕೂಡ ಮಾಡಿದ್ದೇನೆ. ಬಟ್ ನಾನು ಇಂಥ ತಪ್ಪುಗಳನ್ನ ಏನು ಮಾಡಿದ್ದೀನಿ ನೋಡಿ, ಇದು ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡಿದ್ದೀನಿ. ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಲಕ್ಷ ಫಾಲೋವರ್ಸ್ ಆದಮೇಲೆ ನಾನು ಇಂಥ ತಪ್ಪುಗಳನ್ನ ಮಾಡಿಲ್ಲ. ಇಷ್ಟೇ ಅಲ್ಲದೆ ನಾನು ಇದುವರೆಗೆ ಯಾವತ್ತೂ ಲೈಕ್ ಜನಕ್ಕೆ ಇದರಿಂದ ಮೋಸ ಇದೆ, ಇದು ಚೆನ್ನಾಗಿರುವಂಥ ಪ್ರಾಡಕ್ಟ್ ಅಲ್ಲ, ಇದು ನಿಜವಾಗ್ಲೂ ತುಂಬ ದೊಡ್ಡ ಸ್ಕ್ಯಾಮ್ ಇದೆ ಇಂಥದ್ದು ಗೊತ್ತಿದ್ರೂ ಕೂಡ ನಾನು ಯಾವತ್ತೂ ಅಂಥ ಪ್ರಾಡಕ್ಟ್ಸ್ಗಳನ್ನ ಪ್ರಮೋಟ್ ಮಾಡೋದು, ವೆಬ್ಸೈಟ್ಸ್‌ಗಳ ಬಗ್ಗೆ ಮಾತಾಡೋದು, ನಾನು ಯಾವತ್ತೂ ಈ ತಪ್ಪನ್ನು ಮಾಡಿಲ್ಲ. ಬಟ್ ಒಬ್ಬ ದೊಡ್ಡ ಕ್ರಿಯೇಟರ್ ಆಗಿ ಇಂಥ ತಪ್ಪನ್ನು ಮಾಡಿದ್ರೆ ಇದು ತುಂಬ ತುಂಬ ಅಂದ್ರೆ ತುಂಬ ದೊಡ್ಡ ತಪ್ಪಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೊಂದು 10,000 ಪ್ರಾಡಕ್ಟ್‌ನ ಬಗ್ಗೆ ಏನಾದರೂ ಲೈಕ್ ಪಾಸಿಟಿವ್ ಆಗಿ ಮಾತಾಡಿದ್ದೀರಾ, ಅದು ಸ್ಕ್ಯಾಮ್ ಪ್ರಾಡಕ್ಟ್ ಇದೆ. ಸೊ ಅದನ್ನ ಸಾವಿರ ಅಲ್ಲ ಲಕ್ಷಾಂತರ ಜನ ತೊಗೊಂಡ್ರು ಅಂತಂದ್ರೆ, ಇಲ್ಲಿ 10, 15 ಅಲ್ಲ 20 ಲಕ್ಷ ತನಕ ಕೂಡ ಅಲ್ಲಿ ಪರ್ಚೇಸ್ ವ್ಯಾಲ್ಯೂ ಆಗ್ಬೋದು. ಸೊ ಇದು ಒಂದು ದೊಡ್ಡ ಸ್ಕ್ಯಾಮ್ ಆದಂಗೆ ಇರುತ್ತೆ. ಸೊ ಇದು ತಪ್ಪಲ್ಲ, ತುಂಬ ದೊಡ್ಡ ತಪ್ಪು ನನ್ನ ಪ್ರಕಾರ. ಸೊ ಇಂಥದ್ದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಬ್ಲೈಂಡ್ಲಿ ಯಾವುದೇ ಕ್ರಿಯೇಟರ್‌ನ ಇನ್ಕ್ಲೂಡಿಂಗ್ ನನ್ನ ಕೂಡ ನಂಬಕ್ಕೆ ಹೋಗ್ಬೇಡಿ. ಸೊ ನಾನು ಈ ಒಂದು ಅವೇರ್‌ನೆಸ್ ಹೇಳೋ ಸಲುವಾಗಿ, ಇದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಕೊಡೋ ಸಲುವಾಗಿ ಮಾತ್ರ ಈ ವಿಡಿಯೋನ ಶೂಟ್ ಮಾಡ್ತಿದ್ದೆ ಅಷ್ಟೇ. ಹೋಪ್‌ಫುಲಿ ನಿಮಗೆ ಈ ಪೇಯ್ಡ್ ವಿಡಿಯೋಸ್‌ಗಳು, ಲಕ್ಷ ಲಕ್ಷ ದುಡ್ಡು ಮತ್ತು ಈ ಮೋಸ ಹೇಗೆ ಹೋಗ್ತಿದ್ದೀರಾ, ಏನೆಲ್ಲ ನಡೀತಾ ಇದೆ, ಇದ್ರ ಬಗ್ಗೆ ಐ ಹೋಪ್ ನಿಮ್ಗೆ ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಲೈಕು, ಶೇರು, ಕಮೆಂಟ್ ಏನೂ ಮಾಡಕ್ಕೆ ಹೋಗ್ಬೇಡಿ. ಬಟ್ ಏನು ಮಾಡ್ತೀರಾ ಅದನ್ನ ಬಿಟ್ಟು ಎಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ರೆಡಿ ಗೈಸ್, ಸಿ ನೆಕ್ಸ್ಟ್ ಒನ್. ನಮಸ್ಕಾರ.